ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಇಲ್ಲಿ ಸಂತೆಯಿಂದ ಮೆಣಸಿನಕಾಯಿಗಳನ್ನು ತಂದಿದ್ದಾರೆ. ಅದು ದಪ್ಪ ಮೆಣಸಿನಕಾಯಿಗಳು. ಇದು ಬೋಂಡದ ಮೆಣಸಿನಕಾಯಿ. ಈ ಬೋಂಡದ ಮೆಣಸಿನಕಾಯಿಂದ ನಾವು 5 ನಿಮಿಷದಲ್ಲೇ ಹೇಗೆ ಮೆಣಸಿನಕಾಯಿ ಬೋಂಡ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮುಖ್ಯವಾಗಿ ಈ ಮೆಣಸಿನಕಾಯಿಗಳನ್ನು ಈ ಥರ ಹೋಲ್ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ ಚಾಕುವಿನಿಂದ ಈ ಥರ ಮಧ್ಯ ಈ ಥರ ಹೋಲ್ ಆಗಿರಬೇಕು. ಈ ಥರ ಹೋಲ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ನಮ್ಮ ಮೆಣಸಿನಕಾಯಿ ಬೋಂಡಗಳು ಬರುತ್ತವೆ. ನೋಡಿ, ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ, ಮತ್ತು ರುಚಿಗೆ ಉಪ್ಪು, ಒಂದು 1/4 ಸ್ಪೂನಷ್ಟು ಸೋಡಾ ಪುಡಿ, ಮತ್ತು ಇದು ಬೆಲ್ಲ. ನಾನು ಬೆಲ್ಲ ಯಾಕೆ ತೊಗೊಂಡಿದ್ದೀನಪ್ಪ ಅಂದರೆ ಇದರಿಂದ ಸಕ್ಕರೆ ಇರುತ್ತಲ್ವ, ಆ ಸಕ್ಕರೆನ ಸ್ವಲ್ಪ 1/4 ಸ್ಪೂನಷ್ಟು ಹಾಕ್ಕೊಳ್ಬೇಕಾಗುತ್ತೆ ಟೇಸ್ಟಿಗೋಸ್ಕರ. ನಮ್ಮನೇಲಿ ಸಕ್ಕರೆ ತಿನ್ನೋದು ಬೇಡ, ನಾವು ಬೆಲ್ಲ ತಿನ್ನೋಣ ಒಳ್ಳೆಯದು ಅಂತ ಬೆಲ್ಲ ಹಾಕ್ತಾಯಿದ್ದೀನಿ. ಅದು 1/4 ಸ್ಪೂನಷ್ಟು. ಇವಾಗ ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಈ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ಮತ್ತು ಬಿಡುವಾಗ ಈ ರೀತಿ ನಾನು ಬಿಡ್ಬೋದು, ಮತ್ತು ಈ ಥರ ಹೀಗೆ ಕೈಯಲ್ಲಿ ಹೀಗೆ ಇಟ್ಕೊಂಡು ಹೀಗೆ ಬಿಡ್ಬೋದು. ಆವಾಗ ಉಬ್ಬಿ ಬರುತ್ತೆ ನೋಡಿ ನಮ್ಮ ಬೋಂಡಗಳು. ನೋಡಿ ನಮ್ಮ ಬೋಂಡಗಳು ಹೇಗೆ ಬಂದಿವೆ. ಕೆಂಪು ಕರಿಬೇಕು ಇವನ್ನ. ಟೇಸ್ಟಿ ಇದೆ ನಮ್ಮ ಮೆಣಸಿನಕಾಯಿ ಬೋಂಡ. ನೋಡಿ ಈ ರೀತಿ ಕಲರ್ ಬರಬೇಕು. ಮಾಡಲು ತುಂಬ ಸುಲಭ, ತಿನ್ನಲು ತುಂಬ ಈಸಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಮನೆಯಲ್ಲಿ ಬೇಜಾರಾದಾಗ ನಮ್ಮ ಅಡುಗೆಗಳನ್ನು ತಿಂದು ಈ ರೀತಿಯಾಗಿ ಒಂದು ಮೆಣಸಿನ್ಕಾಯಿ ಬೋಂಡ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಚೆನ್ನಾಗಿ ಬೋಂಡ ರೆಡಿ ಆಯಿತು ಅಂತ. ನನಗೆ ಬೋಂಡ ಇಷ್ಟ, ನನ್ನ ಮಗನಿಗೆ ಹಾಲ್ಗರ್ಗಿ ಇಷ್ಟ. ಅವನು ಹೇಳ್ತಾ ಇದ್ದಾನೆ ನನಗೆ ಬೋಂಡ ಬೇಡ, ಹಾಲ್ಗರ್ಗಿ ಮಾಡಿಕೊಡು ಅಂತ. ಮಾಡಬೇಕು ಹಾಲ್ಗರ್ಗಿ, ಹಾಲಿನಲ್ಲೇ ಮಾಡುವಂಥ ಹಾಲ್ಗರ್ಗಿ ಮಾಡಬೇಕು. ಬಿಸಿ ಬಿಸಿ ಟೀಯೊಂದಿಗೆ ಬಿಸಿ ಬಿಸಿ ಬೋಂಡ, ಮೆಣಸಿನ್ಕಾಯಿ ಬೋಂಡ ರೆಡಿ ಟು ಈಟ್. ನೋಡಿ ಚೆನ್ನಾಗಿದೆ. ಈ ಥರ ಕುಡಿಯೋದು, ಈ ಥರ ತಿನ್ನೋದು. ನೋಡಿ ಈ ಥರ, ಆಹಾ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಒಂದು ತಗೊಳ್ಳಿ. ಈ ಥರ ಕೊಡೋಕೆ ಬಂದಿದ್ರೆ ಖಂಡಿತ ಕೊಡ್ತಾಯಿದ್ದೆ. ನೋಡಿ ಮೆಣಸಿನ್ಕಾಯಿ ಬೋಂಡ ನನಗೆ ತುಂಬ ಇಷ್ಟ. ನಾವು 2 ದಿನಕ್ಕೆ, ಒಂದು ವಾರಕ್ಕೆ, 1-2 ಸತಿ ಅಂತೂ ಮಾಡ್ತಾನೆ ಇರ್ತೀನಿ. ಇವತ್ತು ಶುಕ್ರವಾರ ಸಂತೆ ಅಲ್ವಾ, ಮೆಣಸಿನ್ಕಾಯಿ ಬೋಂಡ ಬಂದಿದ್ವು, ಆವಾಗ ತಗೊಂಡು ಮಾಡಿಬಿಟ್ಟೆ. ನೋಡಿ ಈ ಥರ ಟೀ ಕುಡ್ಕೋತ ನೀವು ಕೂಡ 5 ನಿಮಿಷದಲ್ಲೇ ಮಾಡ್ಕೊಳ್ಳಿ. ಈ ಮೆಣಸಿನ್ಕಾಯಿ ಬೋಂಡವನ್ನು ತಿಂದರೆ ನೀವು ಎಷ್ಟು ಟೇಸ್ಟ್ ಇದೆ ಅಂತೀರಾ ಅಂದರೆ, ವಾವ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಲ್ಲ ಅಂತೀರ. ಖಂಡಿತವಾಗಿಯೂ ಮೊದಲಿಗೆ ಹಿಟ್ಟು ಜಲ್ಸಿಟ್ಕೊಳ್ಳಿ. ಆ ಹಿಟ್ಟಿಗೆ ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಉಪ್ಪು, ಅಜ್ವಾನ ಹಾಕಿ ಕಲಿಸ್ಕೊಳ್ಳಿ. ನಂತರ ಒಂದು ಚಿಟಿಕೆಯಷ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳಿ, ಕರೆದ್ಬಿಡಿ. ಎಷ್ಟು ಚೆನ್ನಾಗಿರೋ ಬೋಂಡ ರೆಡಿಯಾಗುತ್ತೆ ನೋಡಿ. ಆಹಾ ಸೂಪರ್ ನೋಡಿ. ಮತ್ತು ಈ ಬೋಂಡಕ್ಕೆ ಕೆಲವೊಬ್ಬರು ಏನೋ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಏನೇನೋ ಹಾಕ್ತಾರೆ. ಅದೆಲ್ಲ ಹಾಕಿ ಮಾಡೋದಕ್ಕೆ ಹೋಗಬೇಡಿ, ಎಣ್ಣೆ ಎಲ್ಲ ಕುಡಿಯುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೋಂಡಗಳು. ನಾ ಹೇಳ್ಕೊಟ್ಟಿರೋ ರೀತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ ಬಾಯ್.